ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಬರಬೇಕು ಅನ್ನೋದು ಪೂಜ್ಯರ ಮತ್ತು ನಮ್ಮ ಶಂಕರಣ್ಣವರ ಒಂದು ಅಪೇಕ್ಷೆಯಾಗಿತ್ತು. ಆ ಕಾರಣದಿಂದಾಗಿ ನಾವು ಬಂದಿದ್ದೀವಿ. ನಿಮ್ಮೊಂದಿಗೆ ನಮ್ಮ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ನಿಂತಿದ್ದೀವಿ. ಬಹುಶಃ ಈ ಮಠ, ಈ ಅನುಭವ ಸಂಗಮದ ಸ್ಥಾನ ನಮ್ಮ ನಿಜವಾದಂಥ ದೇವಾನಂದ ಪೂಜ್ಯರು ಇದನ್ನು ಇಷ್ಟು ಚೆನ್ನಾಗಿ ಕಟ್ಟಿದರೆ ಅವರ ನಂತರ ಅನ್ನೋದು ಕೂಡ ತುಂಬ ಮುಖ್ಯವಾದದ್ದು. ಯಾಕೆ ಅಂತಂದರೆ ಶರಣರ ಸ್ಮರಣೋತ್ಸವವನ್ನು ಮಾಡಬೇಕು ಅಂತ ಅನ್ನೋದಿದೆಯಲ್ಲ, ಅದು ಅವರ ಒಂದು ತಾತ್ವಿಕವಾದಂಥ ನಿಲುವು. ಯಾರನ್ನಾರು ಆಗಲಿ ಅದನ್ನು ನಾವು ಸ್ಮರಣೆ ಮಾಡ್ತಾ ಹೋಗಬೇಕು. ಆ ಸ್ಮರಣೆಯ ಮೂಲಕ ನಾವು ನಮ್ಮನ್ನು ನಾವು ಕಂಡುಕೋಬೇಕು ಅನ್ನೋದು ಪರಮಪೂಜ್ಯರ ನಿಜವಾದಂಥ ಒಂದು ಅನಿಸಿಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಮ್ಮ ಶರಣರಿದ್ದಾರಲ್ಲ ದೇವಾನಂದ ಪೂಜ್ಯರು, ಅವರ ನಿಜವಾದಂಥ ಸರಳ ಸಜ್ಜನಿಕೆ ಮತ್ತು ಜ್ಞಾನದ ಮೌನ. ಬಹುಶಃ ಇದನ್ನು ನಾನು ನಿಮ್ಮೊಂದಿಗೆ ಹಂಚ್ಕೋಬೇಕು. ನಾವು ಅದನ್ನು ಕಂಡುಕೊಂಡಿದ್ದು ಈ ಒಂದು ದಿನದಲ್ಲಿ. ಆ ಜ್ಞಾನದ ಮೌನ ಮತ್ತು ಆಲಿಸುವಂಥದ್ದು ಬಹುಶಃ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ನಾನಂತೂ ಈ ಥರದಲ್ಲಿ ಬುದ್ಧಿಯವರು ಅಲ್ಲಿ ಕೂತ್ಕೊಂಡು ನಾವಿಲ್ಲಿ ಅವ್ರಿಗೆ ಮಾತಾಡುವಂಥದ್ದು, ನಿಮಗೆ ಮಾತಾಡುವಂಥದ್ದನ್ನು ಯಾವ ಮಠದಲ್ಲೂ ಕಂಡಿಲ್ಲ. ಅವರ ನೇತೃತ್ವದಲ್ಲೇ ಪ್ರತಿಯೊಂದು ಇರುತ್ತೆ. ಆದರೆ ಪೂಜ್ಯರು ಅವರು ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಆ ಸಜ್ಜನಿಕೆಯಿಂದ ತಮ್ಮ ಒಂದು ನಿಲುವನ್ನು, ತಮ್ಮ ಒಂದು ಉಪಸ್ಥಿತಿಯನ್ನು ಇಟ್ಕೊಂಡಿರುವಂಥದ್ದು ಇದೆಯಲ್ಲ, ಅದು ಎಲ್ಲರಿಗೂ ಮಾದರಿಯಾದಂಥದ್ದು. ಅಂಥವರು ಇವತ್ತು ನಮ್ಮ ಏನು ವಿದ್ಯಾನಂದ ಶರಣರ ಒಂದು ಸತ್ಸಂಗದ ಸಂಜೀವನಿಯ ಕೂಟವನ್ನು ಈ ಮೂಲಕ ಏರ್ಪಡಿಸಿದ್ದಾರೆ. 20ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಈ ಮೂಲಕ ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಕರೆದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಶರಣಾರ್ಥಿಗಳನ್ನು ಹೇಳ್ತೆ ಹೋಗ್ತೀನಿ. ಬಸವಣ್ಣ ಒಂದು ಕಡೆ ಹೇಳ್ತಾರೆ, ಬಹುಶಃ ಅದು ಪೂಜ್ಯರ ಒಂದು ನಿಜವಾದಂಥ ಮಾತು ಕೂಡ ಆಗಿದ್ದಿರ್ಬೋದು. ನನಗೆ ನಿಮ್ಮ ನೆನಹಾದಗಳೆಲ್ಲ ಉದಯ. ನಿಮ್ಮ ನೆನಹು ಯಾವಾಗ ಆಗುತ್ತೆ ಅದು ಉದಯ ಕಾಲ. ನನಗೆ ನಿಮ್ಮ ಮರವಾದಾಗೆಲ್ಲ ಮರವಾದಾಗಲೆಲ್ಲ ಅಸ್ತಮಾನ. ಬಹುಶಃ ನಾವು ನಿಮ್ಮನ್ನು ಖಂಡಿತ ಮರೆಯಲ್ಲ ಅನ್ನೋದು ಪೂಜ್ಯರ ಒಂದು ಬದ್ಧತೆ. ನೆನಹವೇ ಜೀವನ, ನನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ ಅಂತ ಪೂಜ್ಯರಿಗೆ ಹೇಳ್ತಾ ಇದ್ದಾರೆ ಅವರು ಬಸವಣ್ಣನ ವಚನದ ಮೂಲಕ. ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದಂಡೆಗೆಯ ನೃತ್ಯಯ್ಯ, ವದನದಲ್ಲಿ ಷಡಾಕ್ಷರಿಯ ಬರೆಯಯ್ಯ, ಕೂಡಲ ಸಂಗಮ ದೇವ ಅಂತ. ಬಹುಶಃ ನಮ್ಮ ದೇವಾನಂದ ಪೂಜ್ಯರು ಈ ಮಾತನ್ನು ಬಸವಣ್ಣರ ವಚನದ ಮೂಲಕ ಹೇಗೆ ಸಾಕಾರಗೊಳಿಸಿದ್ದಾರೆ ಅನ್ನೋದನ್ನು ನಿಜವಾಗೂ ಕೂಡ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅವ್ರಿಗೆ ಎಷ್ಟು ಇಂತಹ ಒಂದು ಶರಣಾರ್ಥಿಗಳನ್ನು ನಾವು ಹೇಳಿದ್ರೂ ಕೂಡ ಸಾಲದು ಅವರ ಸರಳ ಸಜ್ಜನಿಕೆಗೆ ಅನ್ನೋ ಒಂದು ವಿಚಾರ ನನ್ನದು. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹಾಗೆ ಶರಣಾರ್ಥಿಯನ್ನು ಅರ್ಪಿಸ್ತಾ ಇದ್ದೇನೆ. ಬಹುಶಃ ಹಿರಿಯರ ಒಂದು ಸ್ಮರಣೆ ಇದೆಯಲ್ಲ, ಅದು ತುಂಬ ದೊಡ್ಡದು. ಆ ಸ್ಮರಣೋತ್ಸವದಲ್ಲಿ ಗುರುಲಿಂಗ ಜಂಗಮದ ಸೇವೆಗೆ ತಮ್ಮ ಬದುಕನ್ನು ಮೀಸಲಾಗಿಟ್ಟಂಥ ಸಜ್ಜನರ ಒಂದು ಸ್ಮರಣೆಯನ್ನು ಮಾಡುವಂಥದ್ದಿದೆ. ಬಹುಶಃ ನಮಗೆಲ್ಲರಿಗೂ ಗೊತ್ತಿದೆ, ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಅಂತ. ಅಂತಹ ಒಂದು ಶರಣರ ನಿಜವಾದಂಥ ಒಂದು ಪವಿತ್ರವಾದಂಥ ಈ ಒಂದು ಮಠವನ್ನು ಕಟ್ಟಿರುವಂಥದ್ದು, ನಿಮ್ಮನ್ನೆಲ್ಲ ಇಲ್ಲಿ ಬರಮಾಡ್ಕೊಂಡಿರುವಂಥದ್ದು, ನಾವೆಲ್ಲ ಇಲ್ಲಿ ಬಂದಿರುವಂಥದ್ದು ನಿಜವಾಗೂ ಕೂಡ ಶರಣರ ಗುಣವನ್ನು ಮರಣದಲ್ಲಿ ಕಾಣು ಅಂತ ಅನ್ನುವಂಥ ಒಂದು ವಾಕ್ಯಕ್ಕೆ ಅರ್ಥವಂತಿಕೆಯನ್ನು ತಂದುಕೊಟ್ಟಿರುವಂಥ ಒಂದು ವ್ಯವಸ್ಥೆ ಇದು. ಇಂತಹ ಒಂದು ಹಿನ್ನೆಲೆಯಿಂದ ಈ ಮಠದ ಒಂದು ದೊಡ್ಡ ಸಂಸ್ಕಾರವನ್ನು, ಒಂದು ದೊಡ್ಡ ಶಕ್ತಿಯನ್ನು ನಾವೆಲ್ಲರೂ ಕೂಡ ಮತ್ತೆ ನೆನಪಿಸ್ಕೊಂಡು ನಮ್ಮೂರುಗಳಿಗೆ ಹೋದ್ರೂ ಕೂಡ ಅಂತ ಹೇಳ್ತಾ, ಅವರ ಜ್ಞಾನದ ಮೌನಕ್ಕೆ ಮತ್ತು ಆಲಿಸುವಂಥ ಒಂದು ಶಕ್ತಿಗೆ ನಾವು ಯಾವಾಗಲೂ ತಲೆ ಬಾಗಲೇಬೇಕು. ಬಾಗಿದ ತಲೆ ಮುಗಿದ ಕೈ ನಮ್ಮೆಲ್ಲರದು ಅವ್ರಿಗಿದೆ ಅಂತ ಹೇಳ್ತಾ, ಇವತ್ತು ನನಗೆ ಕೊಟ್ಟಿರುವಂಥ ವಿಚಾರ ನಿಜವಾಗೂ ಕೂಡ ಕಾಯಕ ಮತ್ತು ದಾಸೋಹ ಅನ್ನುವಂಥದ್ದು. ಕಾಯಕ ಮತ್ತು ದಾಸೋಹಕ್ಕೆ ಶರಣರು
ತಮ್ಮ ಒಂದು ಬದುಕನ್ನು ಹೇಗೆ ಮೀಸಲಾಗಿಟ್ರು ಅಂತ. ಕಾಯಕ ಜೀವಿಗಳ ಚಳುವಳಿ ಅಂತ ಕರೀತಾರೆ. ವಚನ ಸಾಹಿತ್ಯದ ಚಳುವಳಿಯನ್ನು ಕಾಯಕ ಜೀವಿಗಳ ಚಳುವಳಿ ಅನ್ನೋದು ಕೂಡ ತುಂಬ ಮುಖ್ಯವಾದದ್ದು. ಸಿದ್ದರಾಮ ಒಂದು ಕಡೆ ಹೇಳ್ತಾರೆ, ಲೋಕ ತಾನಾದ ಬಳಿಕ ಲೋಕದ ಸೊಮ್ಮು ತನಗೆ ಕೈಯ, ಪರುಷ ತಾನಾದ ಬಳಿಕ ಸುವರ್ಣದ ಸೊಮ್ಮು ತನಗೆ ಕೈಯ, ಧೇನು ತಾನಾದ ಬಳಿಕ ಅನ್ಯ ಗೋವಿನ ಸೊಮ್ಮು ತನಗೆ ಕೈಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇದು ಕಾಯಕ ದಾಸೋಹ ಭಾವದಿಂದ ಬಂದ ತೃಪ್ತಿಯ ಪ್ರಜ್ಞೆ. ಸಿದ್ದರಾಮ ಹೇಳ್ತಾ ಇರುವಂಥದ್ದು ಕಾಯಕ ಮತ್ತು ದಾಸೋಹದಿಂದ ಬಂದ ತೃಪ್ತಿಯ ಪ್ರಜ್ಞೆ. ಕಾಯಕಕ್ಕೆ ಒಂದು ದೊಡ್ಡ ಅರ್ಥವನ್ನು ತಂದುಕೊಟ್ಟಿರುವಂಥ ಸಿದ್ದರಾಮರು ಕಾಯಕಕ್ಕೆ ಒಂದು ದೊಡ್ಡ ಅರ್ಥವನ್ನು ತಂದುಕೊಟ್ರು. ಅವರ ವ್ಯಾಪ್ತಿಯಲ್ಲಿ, ಅವರ ಊರಿನಲ್ಲಿ ಅದನ್ನು ನಡೆಸ್ಕೊಂಡು ಬಂದಿರುವಂಥ ನಿಜವಾದಂಥ ಶರಣ ಯಾರಿದ್ರೆ ಅದು ಸಿದ್ದರಾಮರು. ಆ ಮೂಲಕ ನಾವು ಮಿಕ್ಕಿದ ಶರಣರ ಕಾಯಕವನ್ನು ನೋಡ್ತಾ ಹೋಗ್ತೀವಿ. ಬಹುಶಃ ವ್ಯಕ್ತಿತ್ವ ವಿಕಸನದ ಸಂದರ್ಭದಲ್ಲಿ ನಾವು ಜನಜನಿತವಾಗಿರುವಂಥ ಒಂದು ಮಾತನ್ನು ಹೇಳ್ತೀವಿ, ಕಾಯದಿಂದ ಕಾಯ ಆರೋಗ್ಯ, ಕಾಯಕದಿಂದ ಕಾಯ ಆರೋಗ್ಯ. ಕಾಯ ಅಂದರೆ ನಮ್ಮ ದೇಹ, ಕಾಯಕದಿಂದ. ಹಾಗೆ ದಾನ ಅಂದರೆ ಪ್ರಸಾದದಿಂದ ಮನ ಆರೋಗ್ಯ, ಸಂತುಷ್ಟಿ. ಮನ ಆರೋಗ್ಯ ಮತ್ತು ದಾನ ನಾವು 4 ಜನಕ್ಕೆ ಕೊಟ್ಟರೆ ನಮಗೆಂಥ ಸಂತೋಷ ಆಗುತ್ತೆ. ಇವತ್ತು ನಾವೆಲ್ಲ ತಾಯಂದಿರು ಬಡಿಸಿದ್ದನ್ನು ಎಲ್ಲವನ್ನೂ ಕೂಡ ತಿಂದು ನಮಗೆಷ್ಟು ಸಂತೋಷ ಆಯಿತು, ಅವ್ರಿಗೂ ಕೂಡ ಅಷ್ಟೇ ಸಂತೋಷ ಆಯಿತು. ಇದರಿಂದ ಕಾಯ ಆರೋಗ್ಯವಾಗುತ್ತೆ ಮತ್ತು ಪ್ರಸಾದದಿಂದ ಮನ ಆರೋಗ್ಯ. ಇದಿದೆಯಲ್ಲ, ಇದು ತುಂಬ ಮುಖ್ಯವಾದದ್ದು. ನಾವು ತಿನ್ನುವಂಥ ಆಹಾರ ಎಂಥದಿರಬೇಕು, ಎಂತಹ ಒಂದು ಆರೋಗ್ಯಕರ ಆಹಾರ ಇದ್ದು ಅದು ಸಂತುಷ್ಟಿಯನ್ನು ನಮಗೆ ಕೊಟ್ಟರೆ ಅದು ನಮ್ಮ ನೈತಿಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತ ಶರಣರು ಒಂದು ಕಡೆ ಹೇಳ್ತಾರೆ. ಬಹುಶಃ ಶರಣರ ನಿಜವಾದ ಚಿಂತನೆಯೇ ಇದು, ಕಾಯಕ ಮತ್ತು ದಾಸೋಹ. ಇವತ್ತು ನಾವು ಯಾವುದನ್ನಾರು ಆಗಲಿ ಪ್ರಸಾದ ತಗೊಂಡು ಹೋಗಿ ಅಂತಾರೆ, ಯಾವುದೇ ಮಟ್ಟದಲ್ಲಾಗಲಿ. ಅದರಲ್ಲೂ ನಾನು ನಮ್ಮ ಸಿದ್ಧಗಂಗಾ ಮಠದ ಬಗ್ಗೆ ಹೇಳಲೇಬೇಕು. ದೊಡ್ಡ ಬದ್ದವರಿದ್ದರು, ನಿಮಗೆಲ್ಲರಿಗೂ ಗೊತ್ತಿದೆ. ಅವರು 113 ವರ್ಷ ಬದುಕಿದ್ದಂಥವ್ರು. ಅವರು ಯಾರನ್ನಾರು ಆಗಲಿ ಬಂದ ತಕ್ಷಣವೇ ಕೇಳ್ತಾ ಇದ್ದಿದ್ದು ಪ್ರಸಾದ ತಗೊಂಡೋಗಿ ಅಂತ. ಅವರು ಯಾರು ಅಂತ ವಿಚಾರಿಸೋದಕ್ಕಿಂತ ಮುಂಚೆ ಬಂದ ಭಕ್ತರಿಗೆ ಅವರು ಆ ಪ್ರಸಾದವನ್ನು ಕೊಡುವಂಥದ್ದು ಇದೆಯಲ್ಲ, ಅದು ನಿಜವಾದಂಥ ಕಾಯಕದ ಶಕ್ತಿ, ಪ್ರಸಾದದ ಒಂದು ಶಕ್ತಿ, ಸಂಸ್ಕಾರ. ಅಂಥ ಪ್ರಸಾದದ ಸಂಸ್ಕಾರವನ್ನು ಮಠಮಾನ್ಯಗಳು ಇವತ್ತು ಕೂಡ ಮಾಡ್ತಾ ಇದ್ದಾವೆ. ಎಲ್ಲೆಲ್ಲಿ ದಾಸೋಹ ಇದೆಯೋ ಅಲ್ಲೆಲ್ಲ ಮತ್ತೆ ಅವರು ಮನಸ್ಪೂರ್ವಕವಾಗಿ ಅದನ್ನು ಕೊಡುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಬಹುಶಃ ಇದನ್ನೇ ಬಸವಣ್ಣ ಕಾಯಕ ಪ್ರಸಾದ ದಾಸೋಹ ಅಂತ ಹೇಳಿ ಶರಣ ಧರ್ಮ ತತ್ವದಲ್ಲಿ ಗುರುಲಿಂಗ ಜಂಗಮದ ಮೂಲಕ ಸಾಮಾಜಿಕನ್ನು ಕಲಿಸಿದ್ದಾರೆ. ಇವತ್ತು ನಾವು ಯಾವುದೇ ಒಂದು ವಿಚಾರ ಸಾಮಾಜಿಕರಣಗೊಳಿಸುವಂಥದ್ದು ಇಡೀ ಎಲ್ಲರಿಗೂ ಕೂಡ ತಲುಪುವಂಥದ್ದೇ ಮಾಡುವಂಥದ್ದು ಇದೆಯಲ್ಲ, ಅದು ಕಾಯಕ ಮತ್ತು ದಾಸೋಹ. ಇವತ್ತು ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಕಾಯಕವನ್ನು ಮಾಡ್ತಾ ಇದ್ದೀವಿ. ನಮ್ಮ ಕಸ ಗುಡಿಸುವಂಥ ಸತ್ಯಕ್ಕನ ಪರಂಪರೆಯಿಂದ ಹಿಡಿದು ಇವತ್ತು ಕೂಡ ಎಂತಹ ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರು ಕೂಡ ಕಾಯಕವನ್ನು, ಈಗ ತಾನೇ ನಾವೊಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ವು. ಅವರಿಬ್ಬರೂ ಕೂಡ ತಮ್ಮ ತಮ್ಮ ನಿಲುವಿನಲ್ಲಿ ತಮ್ಮ ವಿದ್ಯೆಯ ಮೂಲಕ ತಮ್ಮ ಒಂದು ನಾಲೆಡ್ಜ್ ಏನು ಕರಿತೀವಿ ಅದರ ಮೂಲಕ ಅವರು ಕಾಯಕವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಕಾಯಕವೂ ಕೂಡ ಶ್ರೇಷ್ಠ. ಸತ್ಯಕ್ಕನ ಕಾಯಕವೂ ಶ್ರೇಷ್ಠ, ಇಂಥವ್ರ ಕಾಯಕವೂ ಕೂಡ ಶ್ರೇಷ್ಠ. ಅದರಿಂದ ಕಾಯಕದ ಮೂಲಕ ಗುರುಲಿಂಗ ಜಂಗಮದ ಸಾಮಾಜೀಕರಣ ಆಗೋದಿದೆಯಲ್ಲ, ಅದು ತುಂಬ ಮುಖ್ಯ. ಆದರೆ ಏಕತೆ ಇದರ ಮುಖ್ಯ ಮಂತ್ರ. ಕಾಯಕದ ಮುಖ್ಯ ಮಂತ್ರ ಯಾವುದು? ಏಕತೆ ಅನ್ನೋದು. ಅದನ್ನೇ ಅವರು ಹೇಳ್ತಾರೆ, ನಮ್ಮ ಬಸವಣ್ಣ ಹೇಳ್ತಾರೆ, ನಾನು ಆರಂಭವ ಮಾಡುವೇನೆಯ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೇನೆಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆ ಮಾಡುವೇನೆಯ ಜಂಗಮ ದಾಸೋಹಕ್ಕೆಂದು. ಇವತ್ತು ಜಂಗಮ ದಾಸೋಹಕ್ಕೆ ನಾವು ಏನಾರು ಒಂದನ್ನು ನೀಡ್ತೀವಿ ಅಂತಂದರೆ ಅದು ನಮ್ಮ ಮನಸಂತೃಪ್ತಿ ಆಗುತ್ತೆ. ಇವತ್ತು ನಾವು ಈ ಊರಿನಲ್ಲಿರುವಂಥ ತುಂಬ ಜನ ತಾಯಂದಿರ, ನಾವು ಎಲ್ಲೋ ಇರೋದು, ಎಲ್ಲೋ ನಾವು ತಿಂದಿರೋ ಅಂಥದ್ದು, ಎಲ್ಲೋ ಅವರು ನಮ್ಮನ್ನು ಆತಿಥ್ಯ ಮಾಡಿದ್ದು ಅಲ್ಲ. ಈ ಊರಿನ ಈ ಜಾಗದಲ್ಲಿ ನಮಗೆ ಸಿಕ್ಕಂಥ ಆತಿಥ್ಯ, ನಮಗೆ ಸಿಕ್ಕಂಥ ಪ್ರಸಾದ, ನಾವು ಆ ಒಂದು ಸಂತುಷ್ಟಿಯಲ್ಲಿ ಹೇಗಿದ್ದೀವಿ ಅನ್ನೋದನ್ನ ನಿಜವಾಗೂ ಕೂಡ ಹೇಳ್ತಾ ಹೋಗಬೇಕು. ಅದಕ್ಕೆ ಪೂಜ್ಯರು ನಿಜವಾಗೂ ಕೂಡ ಎಂತಹ ಶಕ್ತಿಯುತವಾದಂಥ ಒಂದು ನಿಲುವನ್ನು ಎಲ್ಲರಿಗೂ ಕೂಡ ಒಂದು ಸಂಸ್ಕಾರದ ಮೂಲಕ ಕೊಟ್ಟಿದ್ದಾರೆ ಅನ್ನೋದು ನಿಜವಾಗೂ ಕೂಡ ಸಂತೋಷದ
ವಿಚಾರ. ಅದಕ್ಕೆ ಈ ಕಾಯಕ ಮತ್ತು ದಾಸೋಹದ ಅರ್ಥವನ್ನು ನಾವು ತಿಳ್ಕೊಳ್ತಾ ಹೋದರೆ ನಾವು ಮಾಡುವಂಥ ಕಾಯಕ ನಿಜ ಅರ್ಥದಲ್ಲಿ ಇರುತ್ತದೆ. ಅದರ ಮೂಲಕ ಅರ್ಥ ಬೇಕು. ಅದು ಕಾಯಕದ ಶಕ್ತಿ. ಮತ್ತು ಅಂತರಂಗದ ಶುದ್ಧಿಗಾಗಿ ಧ್ಯಾನ ಅಂದರೆ ಪೂಜೆ, ಬಹಿರಂಗ ಶುದ್ಧಿಗಾಗಿ ದಾಸೋಹ. ಇದೇ ಶರಣ ಚಿಂತನೆಯ ಆತ್ಮ ಅಂದರೆ ಖಂಡಿತ ತಪ್ಪಲಾರು. ಬಹುಶಃ ನಮ್ಮ ಶರಣ ಚಿಂತನೆಯ ಆತ್ಮ ಯಾವುದು ಅಂದರೆ ಕಾಯಕ ಮತ್ತು ದಾಸೋಹ. ಇವೆರಡನ್ನ ಬಿಟ್ಟು ಶರಣ ಸಂಸ್ಕೃತಿನೇ ಇಲ್ಲ, ಶರಣ ಸಂಸ್ಕಾರವೇ ಇಲ್ಲ. ನಾವು ಇವೆರಡನ್ನು ಬಿಟ್ಟು ಇನ್ನೇನನ್ನು ಯೋಚನೆ ಮಾಡಿ ಇನ್ನೇನೋ ಜ್ಞಾನದ ಮೂಲಕ ನಾವು ಪಡ್ಕೋತೀವಿ ಅಂದರೆ ಖಂಡಿತ ಇಲ್ಲ. ಮೊದಲು ಕಾಯಕವನ್ನು ಮಾಡೋಣ. ಮೊದಲು 4 ಜನಕ್ಕೆ ನಾವು ತಂದಿರುವಂಥ ನಮ್ಮಲ್ಲಿರುವಂಥ ಅದರಿಂದ ಬಂದಿರುವಂಥ ಒಂದು ದ್ರವ್ಯದ ಮೂಲಕ ದಾಸೋಹವನ್ನು ಮಾಡೋಣ. ಜಂಗಮರು ನಮ್ಮಲ್ಲಿ ಬಂದಾಗ ನಾವು ಕೈಯಲ್ಲಿ ಮುಂದೆ ಹೋಗಪ್ಪ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿರುವಂಥದ್ದನ್ನು ಏನಾದ್ರು ಒಂದು ಕೊಟ್ಟು, ಜಂಗಮರು ಅಂದ ತಕ್ಷಣವೇ ಮನೆ ಮುಂದೆ ಬರುವಂಥ ಇವರಲ್ಲ, ಜಂಗಮರು ಬರ್ತಾರಲ್ಲ ಅವರಲ್ಲ. ಜಂಗಮರು ಅಂದರೆ ನಿಜವಾದ ಜ್ಞಾನಿಗಳು. ಅದು ಜಂಗಮತನದಿಂದ ನಮ್ಮ ಶಂಕರಣ್ಣ ಇದ್ದಾರೆ. ಶಂಕರಣ್ಣ ಅವರು ಜಂಗಮತನದಿಂದ ತಮ್ಮ ಬದುಕನ್ನು ಚಿಂತನೆಯ ಆತ್ಮ ಅಂತ ನಾವು ಕರಿತೀವಿ. ಅದಕ್ಕೇ ಇದನ್ನೇ ಸಂವಿಧಾನಾತ್ಮಕವಾಗಿ ಕಾಯಕವೇ ಕೈಲಾಸ ಅಂತ ಮಾರಣ್ಣ ಹೇಳ್ತಾ ಇರ್ತಾರೆ. ಆಯ್ದಕ್ಕಿ ಮಾರಯ್ಯ ಹೇಳ್ತಾರಲ್ವಾ, ಬಸವಣ್ಣಂದಲ್ಲ ಅದು, ನೆನ್ಪಿಟ್ಕೊಳ್ಳಿ. ಕಾಯಕವೇ ಕೈಲಾಸ ಅನ್ನೋದು ಆಯ್ದಕ್ಕಿ ಮಾರಯ್ಯನವರ ಒಂದು ವಚನದಲ್ಲಿ ಬಂದಿರುವಂಥದ್ದು. ಅದನ್ನು ಅವ್ರು ಹೇಳ್ತಾರೆ. ಆಮೇಲೆ ಅದು ಬಸವಣ್ಣ ಲೀಡರ್ ಅಲ್ವ ನಮ್ಮೆಲ್ಲರಿಗೂ. ಅವರು ಅದನ್ನು ತಮ್ಮ ಒಂದು ಇದರಾಗಿ ನಾವು ಆರೋಪಿಸ್ತಾ ಹೋದ್ವಿ, ಕಾಯಕವೇ ಕೈಲಾಸ ಅನ್ನೋದು. ಆದರೆ ಅದು ನಿಜವಾಗಿ ವಚನದಲ್ಲಿ ಬಂದಿರುವಂಥದ್ದು ಆಯ್ದಕ್ಕಿ ಮಾರಯ್ಯನ ವಚನದಿಂದ. ಅದರಿಂದ ಕಾಯಕವೇ ಕೈಲಾಸ ಅನ್ನೋದು ಪ್ರತಿಬಿಂಬಿತವಾಗಿರುವಂಥದ್ದು ಹೇಗೆ ಅನ್ನೋದನ್ನು ನಾವು ಈ ಮೂಲಕ ತಿಳ್ಕೊಳ್ತಾ ಹೋಗ್ತೀವಿ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಬೇಕು ಅನ್ನೋದು ಕೂಡ ನಿಜವಾಗೂ ಕೂಡ ಬಸವಣ್ಣ ಹೇಳುವಂಥದ್ದು. ಸೋಹಂ ನನಗೆ ಮಾತ್ರ ಅನ್ನೋದಲ್ಲ, ದಾಸೋಹಂ ಅಂತ ಅನಿಸುವಂಥದ್ದು. ಬಹುಶಃ ನಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಜಗತ್ತು ಎಂತಹ ಒಂದು ಪರಿಸ್ಥಿತಿಯಲ್ಲಿದೆ. ಯುದ್ಧ ನಮ್ಮನ್ನೆಲ್ಲ ಹೇಗೆ ಕಂಗೊಳಿಸ್ತಾ ಇದೆ. ನಮ್ಮ ಕೊಳ್ಳುಬಾಕತನಗಳು, ಈ ಸಖಿಯ ಆಸೆ ನಮಗೇಕೆ ಅಂತ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾಳೆ. ಈ ಸಖಿ ಆಕೆ ನಮಗೆ ಇದ್ರ ಮೂಲಕನೇ ಈ ಸಖಿ ಬೇಡ ಅನ್ನೋದನ್ನು ನಿಜವಾಗೂ ಕೂಡ ಆಯ್ದಕ್ಕಿ ಲಕ್ಕಮ್ಮ ಸೂಚ್ಯವಾಗಿ ಹೇಳ್ತಾ ಹೋಗ್ತಾರೆ. ಅವಳಿಗೆ ಕೊಳ್ಳುಬಾಕತನದಿಂದ ಆಗುವಂಥ ಹೆಚ್ಚಿನ ಸಂಗ್ರಹದಿಂದ ಆಗುವಂಥ ನಿಜವಾದ ಅಪಾಯ ಏನು ಅನ್ನೋದು ಗೊತ್ತಿತ್ತು. ಜಾಸ್ತಿ ನಾವು ಇಟ್ಕೊಂಡಷ್ಟು ನಮ್ಗೆ ಅದು ಬೇಕು ಇದು ಬೇಕು, ಹಣವನ್ನು ನೀವು ಸಂಗ್ರಹಿಸ್ತಾ ಹೋಗಿ ಹಣ ನಮ್ಮನ್ನು ಕಾಡ್ತಾ ಹೋಗುತ್ತೆ, ನಮ್ಮನ್ನು ಕಂಗೆಡಿಸ್ತಾ ಹೋಗುತ್ತೆ, ನಮ್ಮನ್ನು ಬೇರೆ ಬೇರೆ ಥರದ ಐಹಿಕವಾದಂಥ ಕಷ್ಟಗಳಿಗೆ ಸಿಗಿಸ್ತಾ ಹೋಗುತ್ತೆ. ಅದರಿಂದ ಈ ಸಖಿಯ ಆಸೆ ನಮಗೇಕೆ ಅನ್ನೋದ್ರ ಮೂಲಕ ನಾವು ಆಸೆಗಳನ್ನು ಬಿಡ್ತಾ ಹೋಗಬೇಕು. ಬುದ್ಧ ಅದನ್ನು ಹೇಳಿರೋದು, ಅತಿ ಆಸೆ ಗತಿಗೇಡು, ಅತಿ ಆಸೆ ದುಃಖಕ್ಕೆ ಕಾರಣ ಅಂತ. ಬಹುಶಃ ಕೊಳ್ಳುಬಾಕತನದಿಂದ ನಮ್ಮ ಬದುಕನ್ನು ನಾವು ಹೇಗೆ ವಿಸ್ತರಿಸ್ಕೊಂತ ಹೋಗ್ಬೇಕು. ಕೊಳ್ಳುಬಾಕತನ ನಮ್ಮನ್ನು ಯಾವ ಮಟ್ಟಕ್ಕೆ ತರ್ತಾ ಹೋಗ್ತೀವಿ. ನಮಗಿರುವಂಥ ಅಂತಸ್ತು, ನಮಗಿರುವಂಥ ಮನೆಗಳು, ನಮಗಿರುವಂಥ ದೈಹಿಕವಾದ ಅಸಮರ್ಥತೆ ಆ ಬಾಕತನದಿಂದ ಆಗ್ತಾ ಹೋಗುತ್ತೆ. ನಾವೇನು ಕಂಡ್ರೂ ಕೊಂಡ್ಕೋಬೇಕು, ನಮಗೆಲ್ಲವೂ ಬೇಕು ಅನ್ನೋದಿದೆಯಲ್ಲ, ಅದು ನಿಜವಾಗೂ ಕೂಡ ಅತಿ ಆಸೆ. ಇದನ್ನು ಬಹುಶಃ ಆ ಅತಿ ಆಸೆ ಅನ್ನೋದನ್ನು ನಾವು ನಮ್ಮ ಒಂದು ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅದನ್ನು ಬಿಡ್ತಾ ಹೋದರೆ ಎಲ್ಲವನ್ನ ಬಿಟ್ಟು ಹೋಗ್ತೀವಿ ನಾವು. ಅದು ನಮ್ಮ ಒಂದು ಅರಿವಿಗೆ ಬರಬೇಕು. ಎಲ್ಲವನ್ನ ಬಿಟ್ಟು ಹೋಗ್ತೀವಿ ಮತ್ತು ಆ ಎಲ್ಲವನ್ನೂ ಕೂಡ ಕಳ್ಕೊತಾ ಹೋಗ್ತೀವಿ. ಆ ಕಳ್ಕೊಳೋದ್ರಲ್ಲಿರುವಂಥ ಸುಖ ಇದೆಯಲ್ಲ, ಬಹುಶಃ ನಮಗೇನೂ ಬೇಕಾಗಿದೆ. ಇವತ್ತು ಎಂತಹ ಅನುಭವಗೋಷ್ಠಿಯಲ್ಲಿ ನಾವೆಲ್ಲ ಕೂತಿದ್ವಿ. ಇಲ್ಲಿ ಇಂಥ ಅನುಭವಗೋಷ್ಠಿಗಳು ಸದಾ ನಡೀತಾ ಇರಲಿ ಅಂತ ನಮ್ಗನ್ಸುತ್ತೆ. ಏನೋ ಚಿಕ್ಕ ಪುಟ್ಟದಾಗಿ ನಾವು ಕೌಟುಂಬಿಕವಾದಂಥ ಮತ್ತು ಸಾಮಾಜಿಕವಾದಂಥ ಅಸ್ತಿತ್ವವನ್ನು ಬಿಟ್ಟು ಮಿಕ್ಕಿದ್ದೆಲ್ಲವೂ ನನ್ನ ಮಕ್ಕಳಿಗೆ ಬೇಕು, ನಾನು ಇದನ್ನು ಮಾಡ್ತಾ ಹೋಗಬೇಕು, ದುಡ್ಡನ್ನು ಸಂಗ್ರಹಿಸ್ತಾ ಹೋಗಬೇಕು ಅನ್ನೋದಿತ್ತು ಅಂದರೆ ಅದು ಆ ಆಸೆ ಇದೆಯಲ್ಲ, ಅದು ಅತಿ ಆಸೆ ಗತಿ ಕೇಡು ಅನ್ನೋದು. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ, 200 ವರ್ಷಗಳ ಕಾಲ ಬ್ರಿಟಿಷ್